Hi my dear students, welcome back to online classes. In this previous class we discussed about a lot of things about the chapter motion. ಹಾಗಾದ್ರೆ ಏನೇನು ಡಿಸ್ಕಸ್ ಮಾಡಿದ್ರೆ ಫಸ್ಟ್ ರೆಸ್ಟ್ ಮೋಷನ್ ಹಾಗೇನೆ ಎಕ್ಸಾಂಪಲ್ಸ್ ಟೈಪ್ಸ್ ಆಫ್ ಮೋಷನ್ಸ್ ಯೂನಿಫಾರ್ಮ್ ಮೋಷನ್ ನಾನ್ ಯೂನಿಫಾರ್ಮ್ ಮೋಷನ್ಸ್ ಎಕ್ಸಾಂಪಲ್ಸ್ ವಿತ್ ಎಕ್ಸಾಂಪಲ್ಸ್ ಅಂಡ್ ಆಲ್ಸೋ ಡಿಸ್ಕಸ್ ಅಬೌಟ್ ಸ್ಪೀಡು ಆವರೇಜ್ ವೆಲಾಸಿಟಿ ಹೀಗೆ ಸೋ ಮೆನಿ ಟಾಪಿಕ್ ನಾವು ಡಿಸ್ಕಸ್ ಮಾಡಿದ್ವಲ್ವಾ. ಸೊ ಹಾಗಾದ್ರೆ ಈ ಕ್ಲಾಸ್ನಲ್ಲಿ ನಾವು in this class we discuss about some of the problems. We go to the problems first. Okay, ಹೋಗೋದಾ? Okay, ನಿಮಗೆ ಫಸ್ಟ್ ಪ್ರಾಬ್ಲಮ್ ಒಂದು the odometer of a car reads 2000 km at the start of a trip and 2400 km at the end of the trip. ಆದರೆ if the trip took 8 hours, ಆದರೆ calculate the average speed of the car in kilometer per hour and also kilometer per second. ಇವೆರಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಆವರೇಜ್ ಸ್ಪೀಡ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಸಿಂಪಲ್ ಒಂದು ಡಯಾಗ್ರಾಮ್ ಹೌದಲ್ವಾ? ದ ಓಡೋಮೀಟರ್ ಆಫ್ ಎ ಕಾರ್ ರೀಚ್ ಫ್ರಮ್, ಈಗ ಟ್ರಾವೆಲ್ ಮಾಡಿದ್ರೆ ಹೌದಲ್ವಾ, ಡಿಸ್ಟೆನ್ಸ್ ಫಸ್ಟ್ ದ ಓಡೋಮೀಟರ್ ಆಫ್ ಎ ಕಾರ್ ರೀಚ್ 2000 ಕಿಲೋಮೀಟರ್. ಇದು ಇನಿಷಿಯಲ್ ಪಾಯಿಂಟ್, ಇದು ಫೈನಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಎ ಅಂತ ತಿಳ್ಕೊಳ್ಳೋಣ, ಫೈನಲ್ ಪಾಯಿಂಟ್ ಬಿ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಕಾರ್ ರೀಚ್ 2000 ಕಿಲೋಮೀಟರ್ ಇತ್ತು ಅಂದ್ರೆ ಓಡೋಮೀಟರ್ ನಲ್ಲಿ ರೀಡಿಂಗ್ಸ್ ಎಷ್ಟಿತ್ತು? 2000 ಕಿಲೋಮೀಟರ್ ಇತ್ತು ಹೌದಲ್ವಾ? ಹಾಗಾದ್ರೆ ಅದು ಸ್ಟಾರ್ಟ್ ಆಗ್ತಿದ್ದ ಮುಂಚೆ ಅಂದ್ರೆ ಇನಿಷಿಯಲ್ ಪಾಯಿಂಟ್ ನಲ್ಲಿ, ಅದಾದ್ಮೇಲೆ 2400 ಕಿಲೋಮೀಟರ್ ಅಟ್ ಎಂಡ್ ಆಫ್ ದ ಟ್ರಿಪ್ ಅಂದ್ರೆ ಫೈನಲ್ ಆಗಿ ಫೈನಲ್ ಪಾಯಿಂಟ್ ಬಂದು 2400 ಕಿಲೋಮೀಟರ್ ಹೌದಾ? ಹಾಗಾದ್ರೆ ಇಲ್ಲಿಂದ ಈ ಡಿಸ್ಟೆನ್ಸ್ ಹೋಗೋದಕ್ಕೆ ಅದು ಎಷ್ಟು ಟೈಮ್ ತಗೋತು ಅಂದ್ರೆ ಟ್ರಿಪ್ ಟುಕ್ 8 ಅವರ್ಸ್ ಟೈಮ್ ತಗೋತು. ಇಲ್ಲಿಂದ ಇಲ್ಲಿ ಹೋಗಿ 8 ಅವರ್ಸ್. ಹಾಗಾದ್ರೆ ಕ್ಯಾಲ್ಕುಲೇಟ್ ಆವರೇಜ್ ಸ್ಪೀಡ್. ನಾವು ಆವರೇಜ್ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಆವರೇಜ್ ಸ್ಪೀಡ್ ನಾವು ಏನಂತ ಕರಿತೀವಿ? ಆವರೇಜ್ ಸ್ಪೀಡ್ ಅಥವಾ ಎ ಅಂತ ಕರಿತೀವಿ. ಆವರೇಜ್ ಸ್ಪೀಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ನಮ್ಗೆ ಗೊತ್ತು ಆವರೇಜ್ ಸ್ಪೀಡ್ ಅಂದ್ರೆ ನಮ್ಗೆ S/T ಅಂತ ನಮಗೆ ಗೊತ್ತು ಫಾರ್ಮುಲಾ ಹೌದಲ್ವಾ? S/T. ಹಾಗಾದ್ರೆ ಈ ಪ್ರಾಬ್ಲಮ್ ನಲ್ಲಿ ರೀಡಿಂಗ್ಸ್ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಫಸ್ಟ್ ಬರ್ಕೋಬೇಕು. ಹಾಗಾದ್ರೆ ಫಸ್ಟ್ ಇಲ್ಲಿ ಎಷ್ಟು ಟ್ರಾವೆಲ್ ಮಾಡಿದೆ ಅಂತ ನಾವು ನೋಡಿದ್ರೆ ಫಸ್ಟ್ ಇನಿಷಿಯಲ್ ಪಾಯಿಂಟ್ 2400 ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದೆ ಅಂತಂದ್ರೆ ಫಸ್ಟ್ 2000 ಕಿಲೋಮೀಟರ್ಸ್, ಇನ್ನೊಂದು ನೋಡಿದ್ರೆ 400 ಕಿಲೋಮೀಟರ್. ಹಾಗಾದ್ರೆ ಡಿಸ್ಟೆನ್ಸ್ ಗೊತ್ತಾಯ್ತು. ಡಿಸ್ಟೆನ್ಸ್ ನಾವು ಎಸ್ ಇಂದ ಡಿವೈಡ್ ಮಾಡ್ತೀವಲ್ವಾ? S = 400 ಕಿಲೋಮೀಟರ್ ಹೌದಾ? ಹಾಗಾದ್ರೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 8 ಅವರ್ಸ್ ಕೊಟ್ಟಿದ್ದಾರೆ. ಟಿ ಸ್ಮಾಲ್ ಟಿ ದಟ್ ಈಸ್ ಈಕ್ವಲ್ ಟು 8 ಅವರ್ಸ್. ಓಕೆನಾ? ಹಾಗಾದ್ರೆ ಆವರೇಜ್ ಸ್ಪೀಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಡಿಸ್ಟೆನ್ಸ್ ಗೊತ್ತಾಯ್ತು, ಟೈಮ್ ಗೊತ್ತಾಯ್ತು ಹೌದಲ್ವಾ? ಹಾಗಾದ್ರೆ ಫಾರ್ಮುಲಾ ಹಾಕ್ಬೋದು. ಆವರೇಜ್ ಸ್ಪೀಡ್ ದಟ್ ಈಸ್ ಈಕ್ವಲ್ ಟು S/T. ಎಸ್ ಕೊಟ್ಟಿದ್ದಾರೆ, ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ? 400 ಕಿಲೋಮೀಟರ್ ಹೌದಾ? ಟಿ ಗೊತ್ತಿದೆ 8 ಅವರ್ಸ್. ಅವರ್ಸ್ ಅಲ್ಲಿ ಕೊಟ್ಟಿದ್ದಾರೆ 8 ಅವರ್ಸ್. ಅದರ ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ವಾ? 50 ಬಂತಲ್ವಾ? 50. ಹಾಗಾದ್ರೆ 50 ಅಂದ್ರೆ ಏನು? 50 ಬರೀ 50 ಕಿಲೋಮೀಟರ್ ಪರ್ ಅವರ್. ಒಂದು ಕ್ಯಾಲ್ಕುಲೇಟ್ ಮಾಡೋದು ಹೌದಲ್ವಾ? ಕಿಲೋಮೀಟರ್ ಪರ್ ಅವರ್ ನಲ್ಲಿ ಕೇಳಿದ್ದಾರೆ, ನಾವು ಕಿಲೋಮೀಟರ್ ಪರ್ ಅವರ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಹಾಗಾದ್ರೆ ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೇಳಿದ್ದಾರೆ. ಫಸ್ಟ್ ಒಂದು ಕಂಪ್ಲೀಟ್ ಆಯ್ತು ಹೌದಾ? ಸೆಕೆಂಡ್ ಒಂದು ಬಂದು ಕಿಲೋಮೀಟರ್ ಪರ್
ಸೆಕೆಂಡ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಕೊಟ್ಟಿದ್ದಾರೆ 50 km/h ಅಂತ ಐತಲ್ವಾ, ನಾವು ಅದನ್ನ ಈ ರೀತಿ ಬರ್ಕೊಬೋದು ಹೌದಲ್ವಾ. ಸೊ 50 into ಕಿಲೋಮೀಟರ್, 1 ಕಿಲೋಮೀಟರ್ ಅಂದರೆ 1000 meters by 60 into 60 ಹೌದಲ್ವಾ. ಅವನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಈಗ 50 into 1000 divided by 3600. ಸೊ ಕ್ಯಾನ್ಸಲ್ ಆಯಿತು. ಆಗ 50 0 0 divided by 36. ಈಗ 125 by 9 that is equal to 13.9 ಏನು ಸೆಕೆಂಡ್ ಹೌದಾ. ಈಗ ಈ ಆನ್ಸರ್ ಬಂದು ಕಿಲೋಮೀಟರ್ ಪರ್ ಅವರು, ಈ ಆನ್ಸರ್ ಬಂದು ಕಿಲೋಮೀಟರ್ ಪರ್ ಸೆಕೆಂಡ್ ಹೌದಾ. ಫಸ್ಟ್ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು. ಇನ್ನೊಂದ್ಸರಿ ನೋಡ್ಕೊಳ್ಳಿ, ನನಗೆ ಹೇಳ್ಬಿಡ್ತೀನಿ. ಫಸ್ಟ್ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊತೀರಾ ಹೌದಲ್ವಾ. ಅದಾದ್ಮೇಲೆ ಟೈಮ್ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಅವನ್ನ ಫಸ್ಟ್ ರೀಡಿಂಗ್ಸ್ ನ ಬರ್ಕೊಂತಾರೆ. ಆದ್ಮೇಲೆ ಆವರೇಜ್ ಸ್ಪೀಡ್ಗೆ ಫಾರ್ಮುಲಾ ಹಾಕೊಂತಾರೆ S/T. ಅದಾದ್ಮೇಲೆ ಫಸ್ಟ್ ಬರ್ಕೊಂತಾರೆ ಎಸ್ ಗೊತ್ತಿದೆ, ಟೈಮ್ ಗೊತ್ತಿದೆ, ಮತ್ತೆ ಎಸ್ ನ ಹಾಕೊಂತಾರೆ 400 ಕಿಲೋಮೀಟರ್, ಟೈಮ್ ಗೊತ್ತಿದೆ 8. ಸೊ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಕಿಲೋಮೀಟರ್ ಪರ್ ಅವರ್ ನಲ್ಲಿ ಬರುತ್ತೆ. ಅದಾದ್ಮೇಲೆ ನಮಗೆ ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೇಳ್ತಾರೆ. ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ ನಾವು ಈಗ ಆನ್ಸರ್ ಬಂತೀವಿ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೌದಾ. ಇದನ್ನು ನಾವು ಕಿಲೋಮೀಟರ್ ಪರ್ ಅವರ್ 50 into ಕಿಲೋಮೀಟರ್ ಪರ್ ಅವರ್ ಅಂತ ಇರೋದನ್ನ ನಾವು ಇದನ್ನ ಕೇಳಿ ಬರ್ಕೊಬಹುದು ಹೌದಲ್ವಾ. ಈಗ ಬರ್ಕೊಬಹುದು. ಅದಾದ್ಮೇಲೆ 50 into 1 kilometer that is equal to 1000 meters ಹೌದಲ್ವಾ. ಮೀಟರಿಗೆ ಕನ್ವರ್ಟ್ ಮಾಡ್ತಾ ಇದೀವಿ ಅಂದಾಗ 1000 ಅಂತ ಬರ್ಕೊತೀವಿ. ಮತ್ತೆ ಇಲ್ಲಿ ಅವರ್ ಇದೆ, ಇದನ್ನು ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ 60 into 60. ಹಾಗಾದ್ರೆ ಎಷ್ಟು ಸೆಕೆಂಡ್ಸ್ ಆಯ್ತು ಟೋಟಲ್ 3600 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಲಾಸ್ಟ್ಗೆ ಫೈನಲ್ ಆನ್ಸರ್ ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇಡ್ತೀವಿ ನಾನು. ಸೊ ಕಂಪ್ಲೀಟ್. ಓಕೆ, ಸೆಕೆಂಡ್ ಪ್ರಾಬ್ಲಮ್. Usha swims in a 90-meter long pool. She covers 180 meters in 1 minute by swimming from one end to other and back along the same straight path. Find the average speed and average velocity. Average speed na ಮತ್ತೆ average velocity ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಗಿವನ್ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಬರ್ಕೊಂತಾ ಹೋಗೋಣ. ಅದಕ್ಕೆ ಮುಂಚೆ ಸಿಂಪಲ್ ಡಯಾಗ್ರಾಮ್. ಸರಿ, ಇನಿಷಿಯಲ್ ಪಾಯಿಂಟ್, ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್ P ಹೌದಾ. ಸಪೋಸ್ ಇದನ್ನ ಪೋಲ್ 90 ಮೀಟರ್ ಇದೆ ಲಾಂಗ್ ಪೋಲ್ ಅಂತ ಅನ್ಕೊಂಡು 90 ಮೀಟರ್ಸ್ ಇಲ್ಲಿಂದ ಇಲ್ಲಿಗೆ 90 ಮೀಟರ್ಸ್ ಡಿಸ್ಟೆನ್ಸ್. ಹೌದಾ, ಡಿಸ್ಟೆನ್ಸ್ ಒಂದು 90 ಮೀಟರ್ಸ್. 90 ಮೀಟರ್ ಅಲ್ಲ. She covers 180 meters in 1 minute. ಅಂದ್ರೆ ಇವಳು 180 ಮೀಟರ್ಸ್ ಇಲ್ಲಿಂದ ಬಂದು ಮತ್ತೆ ಬಂದ್ರೆ 180 ಮೀಟರ್ ಆಗುತ್ತೆ ತಾನೆ. 180 ಮೀಟರ್ಸ್. ಎಷ್ಟು? 180 ಮೀಟರ್ಸ್. ಎಷ್ಟು? 1 ಮಿನಿಟ್. ಟೈಮ್ ಬಂದು 1 ಮಿನಿಟ್. 1 ಮಿನಿಟ್ ನಲ್ಲಿ 180 ಮೀಟರ್ಸ್ ಇವಳು ಹೋಗ್ತಾ ಇದ್ದಾಳೆ. ಹಾಗಾದ್ರೆ ಸೇಮ್ ಸ್ಟ್ರೈಟ್ ಪಾತ್. ಫೈಂಡ್ ದ ಆವರೇಜ್ ಸ್ಪೀಡ್ ಅಂಡ್ ಆವರೇಜ್ ವೆಲಾಸಿಟಿ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆಂದ್ರೆ ನಮ್ಗೆ ಗೊತ್ತು ಗಿವನ್ ಏನೇನು ಕೊಟ್ಟಿದ್ದಾರೆ ಈಗ ಬರ್ಕೊಳ್ಳೋಣ. ಫಸ್ಟ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡ್ತಾಳೆ? 180 ಮೀಟರ್ಸ್. ಎಸ್ ಇಸ್ ಈಕ್ವಲ್ ಟು 180 ಮೀಟರ್ಸ್. ಅದರ ಟೈಮ್ ಎಷ್ಟು? ಟಿ ಇಸ್ ಈಕ್ವಲ್ ಟು 1 ಮಿನಿಟ್. ಮಿನಿಟ್ ಅಲ್ಲಿ ಇದೆ, ಇದನ್ನು ನಾವು ಸೆಕೆಂಡ್ಸ್ ನಾವು ಕನ್ವರ್ಟ್ ಮಾಡಿದಾಗ 1 ಮಿನಿಟ್ ದಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಓಕೆನಾ? ಸೆಕೆಂಡ್ಸ್. ಸೊ ನಮಗೆ ಗೊತ್ತು ಈಗ ಆವರೇಜ್ ಸ್ಪೀಡ್ಗೆ ನಾವು ಫಾರ್ಮುಲಾ ಗೊತ್ತು. ಸೊ ಏನಾಗ್ತೀವಿ? ಎಸ್ ಬೈ ಟಿ. ಹೌದಾ? ಈಗ ಒಂದು ಗೊತ್ತು ನಮಗೆ ಎಷ್ಟು ಗೊತ್ತು? 180 ಮೀಟರ್ಸ್. ಹೌದಾ? ಟಿ ಗೊತ್ತು 60 ಸೆಕೆಂಡ್ಸ್.
ಹೌದಾ, ಮೀಟರ್ ಸೆಕೆಂಡ್ಸ್. ಸೊ ತಿಳಿಸೋಣ. ಸೊ ಆನ್ಸರ್ ಬಂದು 3 ಮೀಟರ್ ಪರ್ ಸೆಕೆಂಡ್ ಆರ್ 3 ಮೀಟರ್ ಪರ್ ಸೆಕೆಂಡ್ ಅನ್ನು ಬರೀಬಹುದು. ಆನ್ಸರ್ ಬಂದು ಆವರೇಜ್ ಸ್ಪೀಡ್ ಬಂದು 3 ಮೀಟರ್ ಪರ್ ಸೆಕೆಂಡ್. ಓಕೆನಾ, ಆವರೇಜ್ ಸ್ಪೀಡ್. ಇನ್ನು ಸೆಕೆಂಡ್ ಬಂದು ಆವರೇಜ್ ವೆಲಾಸಿಟಿನ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಆವರೇಜ್ ವೆಲಾಸಿಟಿ ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ. ಆವರೇಜ್ ವೆಲಾಸಿಟಿ ಸೆಕೆಂಡ್ ಬಂದು ಆವರೇಜ್ ವೆಲಾಸಿಟಿ. ಸೊ ಫಾರ್ಮುಲಾ ಬಂದು ಟೋಟಲ್ ಡಿಸ್ಪ್ಲೇಸ್ಮೆಂಟ್, ಹೌದಲ್ವಾ, ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್ ಟೇಕನ್. ಟೋಟಲ್ ಟೈಮ್ ಟೇಕನ್. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಗೊತ್ತು ನಿಮಗೆ, ಓದ್ ಕ್ಲಾಸ್ ಅಲ್ಲಿ ಪ್ರೀವಿಯಸ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತು, ಇಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಟು ಫೈನಲ್ ಪಾತ್. ಹಾಗೇನೆ ನಾವು ಒಂದು ಡಯಾಗ್ರಾಮ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ. ಈಗಿತ್ತು ಡಯಾಗ್ರಾಮು, ಇದು ಇನಿಷಿಯಲ್ ಪಾತು, ಫೈನಲ್ ಪಾತ್, ಹೌದಾ. ಇಲ್ಲಿಂದ ಇಲ್ಲಿಗೆ ಅಂದ್ರೆ ನಿಯರೆಸ್ಟ್ ಆಗೋಗೆ ನಾವು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ನಾವು ಸ್ಟ್ರೈಟ್ ಲೈನ್ ಜಾಯಿನ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ನಾವು, ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಹೌದಲ್ವಾ, ಇಟ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಟು ಫೈನಲ್ ಪಾತ್. ಇದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಹಾಗೇನೆ ಇಲ್ಲಿ ಇನಿಷಿಯಲ್ ಪಾಯಿಂಟ್ ಬಂದು ಎ ಮತ್ತೆ ಫೈನಲ್ ಪಾಯಿಂಟ್ ಬಂದು ಬಿ, ಹೌದಾ. ಆದ್ರೆ ಇವ್ರು ಟ್ರಾವೆಲ್ ಮಾಡೋದು ಇನಿಷಿಯಲ್ ಪಾಯಿಂಟ್ ಬಂದು ಎ, ಹೌದಾ, ಹೋಗ್ತಾರೆ 90 ಮೀಟರ್ಸ್ ಹೋಗ್ತಾರೆ, ಮತ್ತೆ ಅದೇ 90 ಮೀಟರ್ಸ್ ಮತ್ತೆ ವಾಪಸ್ ಬರ್ತಾರೆ, ಹೌದಾ, ಸೇಮ್ ಪಾಯಿಂಟ್. ಸೊ ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು, ಸೇಮ್ ಅದೇ ಪಾಯಿಂಟ್ ಹೋಗ್ಬಿಟ್ಟು ಮತ್ತೆ ವಾಪಸ್ಸು ಅದೇ ಪಾಯಿಂಟ್ ಬರ್ತಾರೆ. ಸೊ ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ 0. ಸೊ ಡಿಸ್ಪ್ಲೇಸ್ಮೆಂಟ್ ಬಂದು 0, ಬಟ್ ಟೋಟಲ್ ಟೈಮ್ ಅಂದ್ರೆ 60 ಸೆಕೆಂಡ್ಸ್. ಸೊ ಆನ್ಸರ್ ಬಂದು 0 to anything is 0. ಓಕೆನಾ. ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ನೀವು ಏನ್ ಕೊಟ್ಟಿದ್ದಾರೆ, ಗಿವನ್ ಎಲ್ಲ ಬರ್ಕೊಂತೀರಾ. ಇಲ್ಲಿ ಟೈಮು ಮಿನಿಟ್ ಅಲ್ಲಿ ಕೊಟ್ಟಿದ್ದಾರೆ, ಹೌದಲ್ವಾ, 1 ಮಿನಿಟ್ ಅಂತ. ಸೊ ಸೆಕೆಂಡ್ಸ್ಗೆ ನೀವು ಕನ್ವರ್ಟ್ ಮಾಡ್ಕೊತೀರಾ. ಅದಾದ್ಮೇಲೆ ಫಾರ್ಮುಲಾ ಹಾಕೊಂತೀರಾ, ಆವರೇಜ್ ಸ್ಪೀಡ್ಗೆ S/T ಮತ್ತೆ ಆವರೇಜ್ ವೆಲಾಸಿಟಿಗೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಇಲ್ಲಿ ಗಿವನ್ ಏನೇನು ಕೊಟ್ಟಿದ್ದಾರೆ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಾ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರೀತೀರಾ. ಸೊ ಎರಡನೇದಲ್ಲಿ ಆವರೇಜ್ ವೆಲಾಸಿಟಿನಲ್ಲಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಟೋಟಲ್ ಟೈಮ್ ಬೇಕಂತ, ಹೌದಲ್ವಾ. ಡಿಸ್ಪ್ಲೇಸ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಡಿಸ್ಪ್ಲೇಸ್ಮೆಂಟ್ 0 ಆಯ್ತು ಅಂತ ಗೊತ್ತಾಯ್ತು ನಮಗೆ, ಹೌದಲ್ವಾ. ಸಪೋಸ್ ಅದೇನಾದ್ರು ಹಿಂಗೆ ಇದ್ರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು ತಗೊಂತೀವಿ ನಾವು, ಇಲ್ಲಿ 0 ಇತ್ತು, ಇಲ್ಲಿಂದ 90 ಮೀಟರ್ಸ್ ಹೋಯ್ತು, ಹೌದಲ್ವಾ. ಡಿಸ್ಪ್ಲೇಸ್ಮೆಂಟ್ ಎಷ್ಟು ತಗೊಂತೀವಿ ನಾವು, 90 ಅಂತ ತಗೊಂಬೋದಿತ್ತು. ಆದ್ರೆ ಅವಳು 180 ಮೀಟರ್ಸ್ ಹೋದ್ರೆ ಸೇಮ್ ಪಾತ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಂದು ನಾವು 0 ಅಂತ ತಗೋತೀವಿ ಪ್ರಾಬ್ಲಮ್, ಹೌದಲ್ವಾ. ಸೊ ಡಿಸ್ಪ್ಲೇಸ್ಮೆಂಟ್ ಹಾಕೊಂಡು ಟ್ರಾನ್ಸ್ಲೇಟ್ ಮಾಡ್ತೀವಿ, ಆನ್ಸರ್ ಬಂದು 0 ಬಂತು. ಸೊ ಗೊತ್ತಿಲ್ಲ, ನೆಕ್ಸ್ಟ್ ಪ್ರಾಬ್ಲಮ್. ಹಾಗಾದ್ರೆ ಥರ್ಡ್ ಪ್ರಾಬ್ಲಮ್ ಬಂದು, ಸ್ಟಾರ್ಟಿಂಗ್ ಫ್ರಮ್ ಎ ಸ್ಟೇಷನರಿ ಪೊಸಿಷನ್ ರಾಹುಲ್ pedals his bicycle to attain a velocity of 6 meters per second in 30 seconds. Then he applies the brakes such that the velocity of the bicycle becomes down in 4 meters per second. In the next 5 seconds, calculate the acceleration of the bicycle in both the cases. ಅಂದ್ರೆ ಸಪೋಸ್ ಒಂದು ಡಯಾಗ್ರಾಮ್ ಹಾಕೋಣ. ಇದು ಸ್ಟೇಷನರಿ ಪೊಸಿಷನ್ ಇಂದ ಅವನು ಎಷ್ಟು ಬರ್ತಿದ್ದಾನೆ, ರಾಹುಲ್ 6 ಮೀಟರ್ ಪರ್ ಸೆಕೆಂಡ್ಸ್ ಅಲ್ಲಿ 30 ಸೆಕೆಂಡ್ಸ್ ಬಂದಿದ್ದಾನೆ. 6 ಮೀಟರ್ ಪರ್ ಸೆಕೆಂಡ್ಸ್ 30 ಸೆಕೆಂಡ್ ನಲ್ಲಿ ಬಂದಿದ್ದಾನೆ, ಹೌದಾ. ಅದಾದ್ಮೇಲೆ ದೆನ್ ಹಿ ಅಪ್ಲೈಸ್ ದ ಬ್ರೇಕ್ಸ್. ಈ ಪಾಯಿಂಟ್ ಇಂದ ಮತ್ತೆ ಇಲ್ಲಿಂದ ಬ್ರೇಕ್ ಅಪ್ಲೈ ಮಾಡಿದಾಗ ಸ್ವಲ್ಪ ಸ್ಪೀಡು ಕಡಿಮೆ ಆಗುತ್ತೆ. ಎಷ್ಟಾಗುತ್ತೆ, ವೆಲಾಸಿಟಿ ಆಫ್ ದ ಬೈಸಿಕಲ್ ಬಿಕಮ್ ಡೌನ್ ಇನ್ 4 ಮೀಟರ್ ಪರ್ ಸೆಕೆಂಡ್. 6 ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದು 4 ಮೀಟರ್ ಪರ್ ಸೆಕೆಂಡ್ ಅಷ್ಟು ಡೌನ್ ಆಗುತ್ತೆ. ಎಷ್ಟು ಸೆಕೆಂಡ್ಗೆ, 5 ಸೆಕೆಂಡ್ಸ್, 4 ಸೆಕೆಂಡ್ಸ್, ಸಾರಿ 5 ಸೆಕೆಂಡ್ಸ್, ಹೌದಾ. ಹಾಗಾದ್ರೆ ನೆಕ್ಸ್ಟ್ ಆಕ್ಸಲರೇಷನ್ ಆಫ್ ದ ಬೈಸಿಕಲ್ ಇನ್ ಬೋತ್ ಕೇಸಸ್, ಅಂದ್ರೆ ಈ ಕೇಸ್ ನಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು, ಮತ್ತೆ ಈ ಕೇಸ್ ನಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಇವನ್ ನಾವು ಏನೇನು ಕೊಟ್ಟಿದ್ದಾರೆ ಅಂತ ನಾವು ಬರ್ಕೊಂಡು, ಅಂದ್ರೆ ಸಪೋಸ್
ಯು ಕೊಟ್ಟಿದ್ದಾರೆ, ಅಂದರೆ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ 0 ಹೌದಲ್ವಾ, 0 ಮೀಟರ್ ಪರ್ ಸೆಕೆಂಡ್. ಮತ್ತೆ ಫೈನಲ್ ವೆಲಾಸಿಟಿ ಕೊಟ್ಟಿದ್ದಾರೆ ವಿ, ವಿ ಅಂದರೆ ಫೈನಲ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ ಇದರಲ್ಲಿ 6 ಮೀಟರ್ ಪರ್ ಸೆಕೆಂಡ್ ಹೌದಲ್ವಾ. ಅದನ್ನು ಟೈಮ್ ಕೊಟ್ಟಿದ್ದಾರೆ t is equal to small t that is equal to 30 seconds. ಸೊ ಹಾಗಾದ್ರೆ ನಮಗೆ ಆಕ್ಸಲರೇಷನ್ ಗೆ ಫಾರ್ಮುಲಾ ಗೊತ್ತು. ನಮಗೆ ಏನು ಆಕ್ಸಲರೇಷನ್ ಅಂದ್ರೆ ಏನು, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಹೌದಲ್ವಾ. ಹಾಗಾದ್ರೆ ಇದ್ರ ಮೇಲೆ ವಿ ಮೈನಸ್, ಹಾಗಾದ್ರೆ ನಮಗೆ ಫಾರ್ಮುಲಾ ಗೊತ್ತು ಏನು, ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ ಟು ವಿ ಮೈನಸ್ ಯು, ಅಂದ್ರೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ದ ಟೈಮ್ ಟೇಕನ್ ಟಿ ಹೌದಲ್ವಾ. ಹಾಗಾದ್ರೆ ಈಗ ಬರ್ತಾ ಹೋಗೋಣ. ವಿ ಗೊತ್ತು ನಮಗೆ 6 ಮೀಟರ್ ಪರ್ ಸೆಕೆಂಡ್, ಹಾಗೇನೆ ಯು ಗೊತ್ತಿದೆ ನಮಗೆ, ಯು ಬಂದು ಸ್ಟೇಷನರಿ ಪೊಸಿಷನ್ 0 ಹೌದಲ್ವಾ. ಇನಿಷಿಯಲ್ 0 ಇರುತ್ತೆ, ಹೋಗ್ತಾ ಬೇರೆ ಆಗ್ತದೆ. ದೆನ್ ಟೈಮ್ ಗೊತ್ತಿದೆ ನಮಗೆ 30 ಸೆಕೆಂಡ್ಸ್ ಹೌದಲ್ವಾ, ಮೀಟರ್ ಪರ್ ಸೆಕೆಂಡ್. ಸೊ 6/30 is equal to 0.2. ನಮ್ಗೆ ಆನ್ಸರ್ಲೇಷನ್ ನಮಗೆ ಯೂನಿಟ್ ಗೊತ್ತಿದೆ, ಎಸ್ ಐ ಯೂನಿಟ್ ಏನು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೌದಲ್ವಾ. ಸೊ ಆಕ್ಸಲರೇಷನ್ ನಮಗೆ ಪ್ರಾಬ್ಲಮ್ ಕೇಳಿದಾಗ ನಾವು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಲ್ಲೇ ಇಡಬೇಕು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಫಸ್ಟ್ ಟರ್ಮ್ ಆಯ್ತು. ಹಾಗೇನೆ ನಾವು ಈ ಟರ್ಮ್ಗೆ ನಾವು ಆಕ್ಸಲರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾದ್ರೆ ಆ ಟರ್ಮ್ಗೆ ಬಂದು ಗಿವನ್ ಏನ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಬಂದು ಇನಿಷಿಯಲ್ ಪಾಯಿಂಟ್ ಏನಾಗುತ್ತೆ, ಇದಾಗುತ್ತೆ ಯಾವುದು 6 ಮೀಟರ್ ಪರ್ ಸೆಕೆಂಡ್ ಇನಿಷಿಯಲ್ ಪಾಯಿಂಟ್, ಮತ್ತೆ ಫೈನಲ್ ಪಾಯಿಂಟ್ ಏನಾಗುತ್ತೆ 4 ಮೀಟರ್ ಪರ್ ಸೆಕೆಂಡ್ ಹೌದಲ್ವಾ ಡಿಸ್ಟೆನ್ಸ್. ಹಾಗಾದ್ರೆ ನಾವು ನೋಡೋಣ, ಇದರಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಇದಾಯ್ತು, ಎರಡನೇ ಟರ್ಮ್ ಅಲ್ಲಿ ನಾವು ಈಗ ಬರ್ತಾವಲ್ಲ ಗಿವನ್ ಏನ್ ಕೊಟ್ಟಿದ್ದಾರೆ, ಯು ಇನಿಷಿಯಲ್ ಎಷ್ಟಾಯ್ತು 6 ಮೀಟರ್ ಪರ್ ಸೆಕೆಂಡ್, ಫೈನಲ್ ಆಯ್ತು ವಿ ಇಸ್ ಈಕ್ವಲ್ ಟು ಫೈನಲ್ ಎಷ್ಟಿದೆ 4 ಮೀಟರ್ ಪರ್ ಸೆಕೆಂಡ್. ಹಾಗೇನೆ ಟೈಮ್ ಕೊಟ್ಟಿದ್ದಾರೆ ಟಿ ಎಷ್ಟು 5 ಸೆಕೆಂಡ್ಸ್ ಹೌದಲ್ವಾ. ನೆಕ್ಸ್ಟ್ ದೆನ್ ಅಪ್ಲೈ ಮಾಡೋಣ ಸೇಮ್ ಫಾರ್ಮುಲಾ, ಸೇಮ್ ಎ ಇಸ್ ಈಕ್ವಲ್ ಟು ಬಿ ಮೈನಸ್ ಯು ಬೈ ಟಿ. ಸೊ ಹಾಗಾದ್ರೆ ನಮಗೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ ಡಿವೈಡೆಡ್ ಬೈ ಟೈಮ್ ದಟ್ ಈಸ್ ಈಕ್ವಲ್ ಟು ಗೊತ್ತಿದೆ, ಅಪ್ಲೈ ಮಾಡೋಣ ಬಿ ಇಸ್ ಈಕ್ವಲ್ ಟು 4 ಮೀಟರ್ ಪರ್ ಸೆಕೆಂಡ್ ಮೈನಸ್ ಯು ಇಸ್ ಈಕ್ವಲ್ ಟು 6 ಮೀಟರ್ ಪರ್ ಸೆಕೆಂಡ್ ಹೋಲ್ ಡಿವೈಡೆಡ್ ಬೈ ಟೈಮ್ ಗೊತ್ತಿದೆ ನಮಗೆ 5. ಸೊ ದಟ್ ಈಸ್ ಈಕ್ವಲ್ ಟು minus 2 meter per second whole divided minus 2 whole divided by 5 ಅಂತ ನಾವು ಬರ್ತೀವಿ. ಸೊ that is equal to 0.4. ಸೇಮ್ ಆಕ್ಸಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ನಲ್ಲೇ ನಮಗೆ ಬೇಕು. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಲರೇಷನ್ಗೆ ಬಿ. ಸೊ ಹಾಗಾಗಿ ಫಸ್ಟ್ ಟರ್ಮ್ ನಲ್ಲಿ ಏನಾಯ್ತು, ಇನ್ಕ್ರೀಸ್ ಆಗ್ತಾ ಹೋಯ್ತು ಆಕ್ಸಲರೇಷನ್. ಸೆಕೆಂಡ್ ಟರ್ಮ್ ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆಕ್ಸಲರೇಷನ್ ಡಿಕ್ರೀಸ್ ಆಯ್ತು, ಮೈನಸ್ ಇದು 0.4 ಅಲ್ಲ ಮೈನಸ್ 0.4, ಯಾಕಂದ್ರೆ ಮೈನಸ್ ದ ಸೈನ್ ಮೈನಸ್ ಸೈನ್ ಇಂಡಿಕೇಟ್ಸ್ ದಟ್ ದ ಆಕ್ಸಲರೇಷನ್ ಡಿಕ್ರೀಸ್. ಸೊ ಮೈನಸ್ ಟರ್ಮ್ ಇಲ್ಲಿದೆ. ಸೊ ಹಾಗಾದ್ರೆ ನಾವು ಈ ಪ್ರಾಬ್ಲಮ್ ಅನ್ನು ಫಸ್ಟ್ ಪ್ರಾಬ್ಲಮ್, a bus decreases its speed from 80 km per hour to 60 km per hour in 5 seconds. Find the acceleration of the bus. ಹಾಗಾದ್ರೆ given ಏನು ಕೊಟ್ಟಿದ್ದಾರೆ, shear speed ಎಷ್ಟಿದೆ 80 km per hour ಹೌದಾ, ಫೈನಲ್ ಎಷ್ಟಿದೆ 60 km per hour. ಸೊ ಟೈಮ್ ಕೊಟ್ಟಿದ್ದಾರೆ ಟಿ, ಸ್ಮಾಲ್ ಟಿ ದಟ್ ಈಸ್ ಈಕ್ವಲ್ ಟು 5 ಸೆಕೆಂಡ್ಸ್. ಸೊ ಹಾಗಾದ್ರೆ ಆಕ್ಸಲರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಹೌದಲ್ವಾ. ಸರಿ, ಆಕ್ಸಲರೇಷನ್ಗೆ ಫಾರ್ಮುಲಾ ಏನು,
final velocity and it is the speed v minus u whole divided by t. ಹೌದಾ? therefore ಅದಕ್ಕೂ ಮುಂಚೆ ನಾವು ಇಲ್ಲಿ u is equal to 80 km/h ಅಂತ ಕೊಟ್ಟಿದ್ದಾರೆ. ಆದರೆ ನಾವು ಇದನ್ನ km/s ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಹೌದಲ್ವಾ? ಸೊ ಹಾಗಾದ್ರೆ ಇದು ನಾವು m/s ಆಗಿ ಕನ್ವರ್ಟ್ ಮಾಡಬೇಕು ಅಂತಾದ್ರೆ ನಾವು ಇಲ್ಲಿ 80 km/h ನಾವು 80 km/h ಅಂತ ಬರ್ಕೊಬೋದು. ಹೌದಲ್ವಾ? ಸೊ 80 into ಕಿಲೋಮೀಟರ್ ಮೀಟರ್ ಕೊಟ್ಟು ನಾವು 1000 ಅಂತ ಬರ್ಕೊಂಡು 1 ಮೀಟರ್ ತೆಗೆದುಕೊಂಡು 1000 meters by hour ನಲ್ಲಿ ನಾವು 60 into 60 ಅಂತ ನಾವು ಬರ್ಕೊಬೋದು. ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಂಡು 80 into 1000 divided by 3600 400 for 80 36 that is equal to 22.2 meters per second. Okay. Next same. ಈಗ ಫೈನಲ್ ವೆಲಾಸಿಟಿ 60 km/h ಇದೆ. ಈಗ ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ 60 km/h ಅಂತ ಬರ್ಕೊಬೋದು. ಸೊ 60 to 1000 whole divided by 60 into 60. So that is equal to 60 into 1000 whole divided by 3600. So 0 cancel. Therefore 600 whole divided by 36. That is equal to 16.6 meter per second. So ನಮಗೆ ಗೊತ್ತಾಯ್ತು ಈಗ km/h ನಾವು ಮೀಟರ್ ಪರ್ ಸೆಕೆಂಡ್ಗೆ ನಾವು ಕನ್ವರ್ಟ್ ಮಾಡ್ತೀವಿ. u is equal to 22.2 meter per second. ಹಾಗೆಯೇ v is equal to 16.6 meter per second. ಹೌದಲ್ವಾ? ಸೊ ಹಾಗಾದ್ರೆ ನಮಗೆ ಫಾರ್ಮುಲಾಗೆ ನಾವು ಅಪ್ಲೈ ಮಾಡೋಣ. ಸೊ ಫಾರ್ಮುಲಾ ಏನು? is equal to final velocity minus initial velocity divided by total time taken. That is equal to v ಗೊತ್ತಿದೆ, ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 16.6 minus v ಗೊತ್ತಿದೆ 22.2 divided by 5 seconds. Therefore that is equal to minus 5.655. That is equal to 1.612 meters per second square. So answer ಬಂದು acceleration to pass. So answer ಬಂದು 1.12 meter per second square. ಸೊ ಹೀಗೇನೆ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಕ್ವಶನ್ಸ್. ಹೌದಲ್ವಾ? ಇವನ್ನ ಮಾಡ್ತಾ ಹೋಗಿ ನಮಗೆ ಕಾನ್ಸೆಪ್ಟ್ ಬೇಗ ಅರ್ಥ ಆಗುತ್ತೆ. ಆಕ್ಸಲರೇಷನ್ ಅಂದ್ರೇನು, ವೆಲಾಸಿಟಿ ಅಂದ್ರೇನು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಸೊ